ಏಪ್ರಿಲ್ 10ನೇ ತಾರೀಕು ನಮಗೊಂದು ಗುಪ್ತ ಮಾಹಿತಿ ಮತ್ತು KSP ಅಪ್ಲಿಕೇಶನಲ್ಲಿ ಒಂದು ಯಮಕನಮರಡಿಯಲ್ಲಿರುವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೇಸಲ್ಲಿ ಒಂದು ಹುಡುಗಿಯನ್ನು ಅವರು ತಂದೆ ತಾಯಿನೇ ಮರ್ಡರ್ ಮಾಡಿ ಮಹಾರಾಷ್ಟ್ರದಲ್ಲಿ ಮರ್ಡರ್ ಮಾಡಿ ಕೊಲೆ ಮಾಡಿರೋದಾಗಿ ಇಲ್ಲಿಂದ ಕರ್ಕೊಂಡು ಹೋಗಿರೋದಾಗಿ ನಮಗೆ ಒಂದು ಗುಪ್ತ ಮಾಹಿತಿ ಬರ್ತದೆ. ಆ ಗುಪ್ತ ಮಾಹಿತಿ ಮೇಲೆ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಕೃಷ್ಣ ಪಾಟೀಲ್ ಅವ್ರ ಪರಿಚಯ ಇರೋ ಹುಡುಗಿಯೊಬ್ಬರು ಸತ್ಯವ ಎಂಬವರು ಕಾಣ್ತಾ ಇಲ್ಲ ಮತ್ತು ಅವರನ್ನು ಮರ್ಡರ್ ಮಾಡಿರಬಹುದಂದ್ರೆ ಡೌಟ್ ಮೇಲ್ಗಡೆ ಕೃಷ್ಣ ಪಾಟೀಲ್ ಎಂಬವರು 11/4/2026 ಡೌಟ್ ಮೇಲ್ಗಡೆ ಒಂದು ಊರಲ್ಲಿ ಮಾತಾಡ್ತಾ ಇದ್ದಾರೆ. ಸತ್ಯವ ಎಂಬ ನನಗೆ ಪರಿಚಯ ಇರೋ ಒಂದು ಲೇಡಿ ಅವರನ್ನು ಕೊಲೆ ಮಾಡಿದ್ದಾರೆ ಅಂದರೆ ನನಗೆ ಡೌಟ್ ಇದೆ ಅಂದರೆ ಇಲ್ಲಿ ಒಂದು ಮಾಹಿತಿಯನ್ನು ನೀಡುತ್ತಾರೆ. ಅದು ಮೇಲ್ಗಡೆ ಒಂದು ಮರ್ಡರ್ ಕೇಸ್ ದಾಖಲಾಗಿರ್ತದೆ. ಮೃತಪಟ್ಟಿರುವ ಸತ್ಯವ ಅವರು ಫೆಬ್ರವರಿ ತಿಂಗಳಲ್ಲಿ ಕೃಷ್ಣ ಪಾಟೀಲ್ ಅವ್ರ ಜೊತೆಗೆ ಎಲೋಪ್ಮೆಂಟ್ ಆಗಿರುತ್ತೆ, ಓಡಿ ಹೋಗಿರ್ತಾರೆ. ಈ ಸತ್ಯವ ಅವ್ರಿಗೆ ಆಲ್ರೆಡಿ ಮದುವೆ ಆಗಿದೆ, 4 ವರ್ಷ ಹಿಂದೆ ಇನ್ನೊಬ್ಬರ ಜೊತೆ ಮದುವೆ ಆಗಿರ್ತದೆ. ಸೊ ಮದುವೆ ಆಗಿ ನಂತರ ಅವ್ರಿಗೆ 12 ವಯಸ್ಸಲ್ಲಿಯೇ ಒಂದು ಫಿಕ್ಸ್ ಆಗಿರ್ತದೆ, ಅವ್ರಿಗೂ ಮದುವೆ ಮಾಡಬೇಕಂದ್ರೆ, ಅವ್ರ ಗಂಡನಕ್ಕೂ ಮದುವೆ ಮಾಡಬೇಕಂದ್ರೆ ಹಣಬರಟ್ಟಿಯಲ್ಲಿರೋರೊಬ್ಬರ ಜೊತೆ ಮದುವೆ ಆಗ್ತದೆ. ಅವರು ಜಾಸ್ತಿ ಕುಡಿತಾ ಇದ್ದಾರೆ ಅಂದರೆ ಕಂಪ್ಲೇಂಟ್. ಸೊ ಅದರಿಂದ ಫ್ಯಾಮಿಲಿ ರಿಲೇಷನನ್ನು ಬಿಟ್ಟು ಸ್ವಂತ ಊರಲ್ಲಿ ಇದ್ದ ಕೃಷ್ಣ ಪಾಟೀಲ್ ಎಂಬರ ಜೊತೆ ಅವರು ಪರಿಚಯ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಈ ಪರಿಚಯ ಮದುವೆಕ್ಕಿಂತನೂ ಪರಿಚಯ ಇದು ಫ್ಯಾಮಿಲಿ ಮೆಂಬರ್ಗೆ ಯಾರಿಗೂ ಗೊತ್ತಿರಲ್ಲ. ಅದಾದಮೇಲೆ ಮದುವೆ ಆದಮೇಲೂ ಗಂಡ ಜಾಸ್ತಿ ಕುಡಿತಾ ಇದ್ದಾನೆ, ತನ್ನನ್ನು ನೋಡ್ಕೊಳ್ತಾ ಇಲ್ಲ. ಆ ಕಾರಣದಿಂದ ಇವರು ರಿಲೇಷನ್ಶಿಪ್ಪನ್ನು ಸ್ವಂತ ಊರಲ್ಲಿ ಇದ್ದ ಕೃಷ್ಣ ಪಾಟೀಲ್ ಎಂಬನ ಜೊತೆ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಿರ್ತಾರೆ. ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಿ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಫೆಬ್ರವರಿ ತಿಂಗಳಲ್ಲಿ ಇವರು ಎಲೋಪ್ಮೆಂಟ್ ಆಗುತ್ತದೆ. ಫೆಬ್ರವರಿ 14ನೇ ತಾರೀಕು ಕೃಷ್ಣ ಪಾಟೀಲು ಸತ್ಯವ ಅವರು ಓಡಿ ಹೋಗಿರ್ತಾರೆ. ಸೊ 2 ಕಡೆ ಯಮಕನಮರಡಿಯಲ್ಲಿ ಕೃಷ್ಣ ಪಾಟೀಲ್ ಮಿಸ್ಸಿಂಗ್ ಆಗಿದ್ದಾನಂದ್ರೆ ಕಂಪ್ಲೇಂಟ್ ಆಗುತ್ತದೆ. ರಾಯಬಾಗ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸತ್ಯವ ಅವರು ಮಿಸ್ಸಿಂಗ್ ಆಗಿರೋದು ಕಂಪ್ಲೇಂಟ್ ಆಗುತ್ತದೆ. ಸೊ ಅದಾದಮೇಲೆ ಮಾರ್ಚ್ ತಿಂಗಳಲ್ಲಿ ಇವರಿಬ್ಬರು ಪತ್ತೆ ಮಾಡಿ ಕೃಷ್ಣ ಪಾಟೀಲ್ ಸ್ವಂತ ಊರಿಗೆ ಬರ್ತಾನೆ. ಸತ್ಯವ ಅವರು ನಾವು ಈಗ ಸ್ವಂತ ಊರಿಗೆ ಹೋಗೋದು ಬೇಡ ಅಂದರೆ ಹೇಳಿಬಿಟ್ಟು ಮಹಾರಾಷ್ಟ್ರ ಕಡೆ ಸಿರಿಗೋಲ್ ಕಡೆ ಕರ್ಕೊಂಡು ಹೋಗ್ತಾರೆ. ಸಮಾಧಾನ ಮಾಡ್ತೀವಿ ಅಂದರೆ ಹೇಳುವಾಗ ಆಯ್ತಂದರೆ ಇವರು ಹೋಗ್ತಾರೆ. ಮಹಾರಾಷ್ಟ್ರನಲ್ಲಿ ಸಿರಿಗೋಲ್ ಮೀರಜ್ ಪಕ್ಕದಲ್ಲಿರುವ ಶಿರೋಲ್ ಎಂದ್ರ ಗ್ರಾಮ ಹಳ್ಳಿಗೆ ಹೋಗಿ ಇವರು ಹೇಳುವವರ ಕಮ್ಯುನಿಟಿ ಇರ್ತಾರೆ, ಅಲ್ಲಿ ಟೆಂಟ್ ಹಾಕ್ಕೊಂಡು ಸತ್ಯವ ಅವ್ರ ತಾಯಿ ಅಕ್ಕವ್ವ ಮತ್ತು ತಮ್ಮ ಶಾನೂರು, ಇವರು ಚಿಕ್ಕಪ್ಪ ಪ್ರಕಾಶ್ ಭೀಮಪ್ಪ ಹೇಳುವರು ಮತ್ತು ಅಕ್ಕನ ಗಂಡ ಕಲ್ಲಪ್ಪ ಮತ್ತು ಎಲ್ಲರೂ ಒಂದು ಕಡೆ ಕ್ಯಾಂಪ್ ಮಾಡಿ ಇವರನ್ನು ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಮಾರ್ಚ್ 21ನೇ ತಾರೀಕು ಗಲಾಟೆ ಆಗುತ್ತದೆ. ಅವತ್ತಿನ ದಿವಸ ಅಲ್ಲಿಂದ ಮತ್ತು ಚೇಂಜ್ ಮಾಡಿಕೊಂಡು ಅರಗ್ ಪಕ್ಕದಲ್ಲಿರುವ ಅರಗ್ ಹಳ್ಳಿಗೆ ಹೋಗಿರ್ತಾರೆ. ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಗಲಾಟೆ ಮಾಡುವ ಸಂದರ್ಭದಲ್ಲಿ ಸತ್ಯವ ಅವ್ರಿಗೂ ಇವರಿಗೂ ಇಲ್ಲ, ನಾನು ಕೃಷ್ಣ ಪಾಟೀಲ್ ಜೊತೆನೇ ಹೋಗ್ತೀನಿ, ಈ ಮದುವೆನಲ್ಲಿ ನನಗೆ ಇಷ್ಟ ಇಲ್ಲ, ನೀವು ಫೋರ್ಸ್ಫುಲ್ ಆಗಿ ಮಾಡಿದ್ದೀರಂದರೆ ಹೇಳಿರ್ತಾರೆ. ಸೊ ಆದರೆ ಕೂಡ ಮದುವೆ ಆಗಿರೋ ಹುಡುಗಿ ನಮ್ಮನೆಯಿಂದ ಇನ್ನೊಬ್ಬರ ಜೊತೆ ಹೋಗ್ತಾರ ಇದ್ದಾರೆ. ಆ ಕಾರಣದಿಂದ ಎಲ್ಲರೂ ಸೇರಿ ತಾಯಿಗವರೆಗೂ ಗಲಾಟೆ ಆಗ್ತದೆ. ಫಸ್ಟ್ ಸತ್ಯವ ತಾಯಿಯನ್ನು ಕೆಳಗೆ ತಳ್ತಾರೆ. ಆ ಸಂದರ್ಭದಲ್ಲಿ ಚಿಕ್ಕಪ್ಪ ಆದ ಹುಡುಗಿ ಸತ್ಯವ ಅವರ ಚಿಕ್ಕಪ್ಪ ಆದ ಪ್ರಕಾಶ್ ಭೀಮಪ್ಪ ಹೇಳುವರು, ಅಣ್ಣನ ಶಾನೂರ್ ಸದಾಶಿವ ಹೇಳುವರು ಮತ್ತು ಅಕ್ಕನ ಗಂಡ ಕಲ್ಲಪ್ಪ 3 ಜನ ಸೇರಿ ಫೋರ್ಸ್ಫುಲ್ ಆಗಿ ಪಾಯ್ಸನನ್ನು ಕೊಟ್ಟಿರೋದು ಕಂಡು ಬಂದಿರ್ತದೆ. ಪಾಯ್ಸನನ್ನು ಕೊಟ್ಟು ಒಂದು ಅರ್ಧ ತಾಸಲ್ಲಿ ಅವತ್ತು ರಾತ್ರಿ ಡೆತ್ ಆಗ್ತಾರೆ. ತಕ್ಷಣ ಅಲ್ಲಿ ಹತ್ತಿರ ಇರುವ ಮಶಾನಕ್ಕೆ ಹೋಗಿ ಬೆಂಕಿ ಹಾಕಿ ಬಾಡಿಯನ್ನು ಕೂಡ ಸುಟ್ಟಿರ್ತಾರೆ. ಇದಕ್ಕೆ ಪಕ್ಕದಲ್ಲಿ ಹಳ್ಳಿಯವರ ಸಹಕಾರ ತಗೊಂಡು ಬಾಡಿಯನ್ನು ಕೂಡ ಸುಟ್ಟಿರ್ತಾರೆ. ಸೊ ಉಳಿದವ್ರಿಗೆ ಏನಂದ್ರೆ ಹೇಳಿರ್ತಾರೆ, ಇವ್ರಿಗೆ ಲೋ ಬಿ ಪಿ ಆಗಿದೆ, ಲೋ ಬಿ ಪಿ ಆಗಿರೋದ್ರಿಂದ ಡೆತ್ ಆಗಿರೋದಾಗಿ ಸುತ್ತಮುತ್ತ ಇರೋವರೆಗೂ ಮತ್ತು ಯಮಕನಮರಡಿಯಲ್ಲಿ ಇರುವ ರಿಲೇಟಿವ್ಸ್ಗೆ ಹೇಳಿರ್ತಾರೆ. ಸೊ ಊರಿನವ್ರಿಗೆ ಡೌಟ್ ಇದ್ರೂ ಕೂಡ ಯಾವುದು ಮಾಹಿತಿ ನೀಡಿರುವುದಿಲ್ಲ. ಬಟ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಇವ್ರಿಗೆ ಲೋ ಬಿ ಪಿ ಆಗುತ್ತೆ, ಇದಕ್ಕೇನು ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಯಾವುದೇ ಇರುವ ಸಂದರ್ಭದಲ್ಲಿ ಇವ್ರಿಗೆ ಯಾವುದೇ ಕಾಯಿಲೆಗಳು ಯಾವುದೇ ಇರೋದು ಇದು ಕಂಡು ಬಂದಿಲ್ಲ. ಅವ್ರ ತಾಯಿ ಸತ್ಯವ ಅವ್ರ ತಾಯಿ ಅಕ್ಕವ್ವ ಅವರು ಅವತ್ತು ರಾತ್ರಿ ಏನೇನಾಗಿದೆ ಸಂಪೂರ್ಣವಾಗಿ ಆಗಿರೋದ್ರ ಬಗ್ಗೆ ನಮಗೆ ಇದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವತ್ತು ವಿಚಾರಣೆ ನಡೀತಾ ಇದೆ.
ಈಗ ಅರಗ್ ಹಳ್ಳಿಯಲ್ಲಿ ಇದು ಕೊಲೆ ಆಗಿರೋದು ಕಂಡು ಬಂದಿರ್ತದೆ. ಮಹಾರಾಷ್ಟ್ರನಲ್ಲಿ ಸಂಪೂರ್ಣವಾಗಿ ಈ ಕೊಲೆ ಪ್ರಯತ್ನ, ಕೊಲೆ ಎಲ್ಲ ಕೂಡ ಅಲ್ಲಿನೇ ಆಗಿರೋದು ಕಂಡು ಬಂದಿರ್ತದೆ. ಎಮ್ಕನ್ ಮರಡಿ ನೇಟಿವ್ ಇರೋದ್ರಿಂದ ನಮ್ಮ ವ್ಯಾಪ್ತಿಯಲ್ಲಿ ಇರೋ ಯಾರೋ ಒಬ್ಬರಿಗೆ ಏನೋ ಆಗುತ್ತಂದ್ರೆ ಅದು ಬೇರೆ ಕಡೆ ಆಗುತ್ತಂದ್ರೆ ಕೂಡ ಅದಕ್ಕೆ ಬೇಸಿಕ್ ಜವಾಬ್ದಾರಿ ನಮಗೂ ಕೂಡ ಇರ್ತದೆ. ಸೊ ಎಲ್ಲಿಯೇ ಆಗುತ್ತಂದ್ರೆ ಕೂಡ ಆ ಸಂದರ್ಭದಲ್ಲಿ ನಾವು ಬಿಡಲ್ಲ. ಅದಕ್ಕಾಗಿ ನಮ್ಮ ಎಮ್ಕನ್ ಮರಡಿ ಇನ್ಸ್ಪೆಕ್ಟರ್ ಜಾವೇದ್ ಅವರು ಕೂಡ ತಕ್ಷಣ FIR ಅನ್ನು ತಗೊಂಡು ಅಲ್ಲಿ ಸ್ಥಳಕ್ಕೆ ಹೋಗಿ ವಿಚಾರಣೆ ಮಾಡಿ ಆರೋಪಿಗಳ 3 ಜನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳ ಪ್ರಕಾಶ್ ಇವನು ಚಿಕ್ಕಪ್ಪ ಆಗಬೇಕಾಗುತ್ತದೆ. ಸತ್ಯ ಅವರ ತಂದೆ ಸುಮಾರು ಒಂದು 15-20 ವರ್ಷ ಹಿಂದೆನೇ ತೀರಿ ಹೋಗಿರ್ತಾರೆ. ಅದಾದ್ಮೇಲೆ ಈ ಪ್ರಕಾಶ್ ಎಂಬವನೇ ಈ ಮನೆಯನ್ನು ನೋಡ್ಕೊಳ್ತಾನೆ. ಸತ್ಯವಾಗ ಒಟ್ಟು 3 ಅಕ್ಕ, 1 ಅಣ್ಣ ಇದ್ದಾರೆ. ಸೊ ಅದರಲ್ಲಿ ಒಂದು ಅಕ್ಕನ ಗಂಡ ಕಲ್ಲಪ್ಪ ಅವನು ಕೂಡ ಸೇರಿ ಕೊಲೆ ಮಾಡಿರ್ತಾನೆ. ಶಾನೂರ್ ಒಂದು ಅಣ್ಣ, ಇವನು ಸೇರಿ ಈ ಕೊಲೆಯನ್ನು ಮಾಡಿರೋದು ಕಂಡು ಬಂದಿರ್ತದೆ. ಈ ಕೊಲೆಯಲ್ಲಿ ಇನ್ನೂ ಬೇರೆ ಯಾರು ರಿಲೇಟಿವ್ ಯಾರು ಭಾಗವಹಿಸಿದ್ದಾರೆ ಎಂಬುದು ಬಗ್ಗೆಯೂ ಕೂಡ ವಿಚಾರಣೆ ನಡೀತಾ ಇದೆ. ಆಲ್ರೆಡಿ 3 ಜನ ಆರೋಪಿಗಳ ಬಂಧನ ಮಾಡಿದ್ದೀವಿ. ಕೇಸ್ ಅಲ್ಲಿಯೇ ಆಗಿರೋದ್ರಿಂದ, ಮಹಾರಾಷ್ಟ್ರದಲ್ಲಿಯೇ ಸಂಪೂರ್ಣ ಆಗಿರೋದ್ರಿಂದ ಕೇಸನ್ನು ಕೂಡ ಈಗ ಮಹಾರಾಷ್ಟ್ರಕ್ಕೆ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತದೆ. ಸೊ ಅವರು ಊರಿನಿಂದ ಸುಮಾರು ವರ್ಷದಿಂದ ಪರಿಚಯ. ಮದುವೆ ಆಗೋದಕ್ಕೆ ಮುಂಚೆ ಅಂದ್ರೆ ಮದುವೆ ಆಗಿರೋದು 4 ವರ್ಷ ಹಿಂದೆ ಮದುವೆ ಆಗಿದೆ. ಸೊ ಮದುವೆ ಆಗೋದಕ್ಕೆ ಮುಂಚೆಯಿಂದ ಕೂಡ ಪರಿಚಯ ಅಂದರೆ ಹೇಳ್ತಾ ಇದ್ದಾರೆ. ಈ ಮದುವೆಯಲ್ಲಿ ಇವರಿಗೆ ಈ ಹುಡುಗಿಗೆ ಇಷ್ಟ ಇಲ್ಲ ಅಂದರೆ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಈ ಎಲೋಪ್ಮೆಂಟ್ 12 ವರ್ಷ ಇರುವಾಗ ಬಾಲ್ಯ ವಿವಾಹ ಆಗಿಲ್ಲ. ಅವ್ರಿಗೆ ಮದುವೆ ಮಾಡೋದಕ್ಕೆ ಅಗ್ರಿಮೆಂಟ್ ಥರ ಮಾಡ್ಕೊಂಡಿರೋದಾಗಿ ಹೇಳ್ತಾ ಇದ್ದಾರೆ. ಅಫಿಷಿಯಲಿ ಯಾವುದಿಲ್ಲ, ಓರಲ್ಲಿ ಮಾತಾಡಿಕೊಂಡು ಇವರಿಗೆ ಮದುವೆ ಮಾಡ್ಕೊಳ್ತೀವಿ ಅಂದರೆ ಹೇಳಿ ಮಾತಾಡಿರೋದಾಗಿ ಒಂದು ಮಾತು ಇದೆ. ವಿಷ ಅರಗ್ ಹಳ್ಳಿಯಲ್ಲಿ, ಮಹಾರಾಷ್ಟ್ರ ಅರಗ್ ಹಳ್ಳಿಯಲ್ಲಿ ಕೊಟ್ಟಿದ್ದಾರೆ. ಸಾಕ್ಷಿ ನಾಶ ಮಾಡೋದಕ್ಕೆ ಸವಾ ಸುಟ್ಟಿದ್ದಾರೆ. ಸಾಕ್ಷಿ ನಾಶ ಮಾಡೋದಕ್ಕೆ ಕಂಪ್ಲೀಟ್. ಸೊ ಇದು ಫ್ಯಾಮಿಲಿಯಲ್ಲಿ ಫಸ್ಟ್ ಆಫ್ ಆಲ್ ಏನಾಗಿದೆ ಅಂದರೆ, ಮದುವೆ ಆಗಿರೋದು, ನಮ್ಮ ಮನೆಯಲ್ಲಿ ಮದುವೆ ಆಗಿರೋ ಹುಡುಗಿ ಇನ್ನೊಬ್ಬರ ಜೊತೆ ಹೋಗಿದ್ದಾರೆ ಅಂದರೆ ಇದು ಬೇಜಾರು ಮಾಡಿಕೊಂಡು ಮನೆಯವರು ಮಾಡಿರೋದು. ಸೊ ಪ್ರೈಮ್ ಫೇಸಿ ವಿಚಾರಣೆಯಲ್ಲಿ ಏನು ಹೇಳ್ತಾರೆ, ಮದುವೆ ಆದ್ಮೇಲೆ, ಮದುವೆ ಆಗೋದಕ್ಕೆ ಮುಂಚೆ ಇವ್ರ ಜೊತೆ ಹೋಗಿರ್ತಾರೆ ಅಂದರೆ ಏನೂ ಆಗಲ್ಲ ಸರ್. ಮದುವೆ ಆಗಿದೆ, ಆ ಮದುವೆನೂ ಕ್ಯಾನ್ಸಲ್ ಮಾಡಿರಲ್ಲ. ಇನ್ನೊಬ್ಬನ ಜೊತೆ, ನಮ್ಮ ಊರಲ್ಲಿ ಇರೋರು ಇನ್ನೊಬ್ಬರ ಜೊತೆ, ಮದುವೆ ಆಗಿರೋ ಹುಡುಗಿ ಇನ್ನೊಬ್ಬರ ಜೊತೆ ಹೋಗೋದು ನಮಗೂ ಕೂಡ ಮುಜುಗರ ಆಗುತ್ತಂದ್ರೆ, ಮದುವೆ ಆಗಿ ಇನ್ನೊಬ್ಬರ ಜೊತೆ ಹೋಗಿರೋದು ಅಂದ್ರೆ ಮನೆಯವರು ಬೇಜಾರು ಮಾಡ್ಕೊಂಡಿದ್ದಾರೆ ಅಂದರೆ ಕಂಡು ಬಂದಿದೆ. ಕಾಸ್ಟ್ ಈಕ್ವೇಷನ್ಕಿಂತ ದೇ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಮದುವೆ ಆಗಿರೋ ಒಂದು ಹುಡುಗಿ ಇನ್ನೊಬ್ಬರ ಜೊತೆ ಹೋಗ್ತಾರಲ್ಲ, ಅದು ತಪ್ಪಂದ್ರೆ ಅವ್ರ ತಲೆಯಲ್ಲಿ ಆಗಿಬಿಟ್ಟದೆ. ಮ್ಯಾರೇಜ್ 4 ವರ್ಷ ಹಿಂದೆ ಆಗಿದೆ. ಸೊ ಅದು ಚೆಕ್ ಮಾಡ್ತೀನಿ. ಸೊ ಇದು ಸಾಂಗ್ಲಿ ಡಿಸ್ಟಿಕ್, ಮಹಾರಾಷ್ಟ್ರನಲ್ಲಿ ಸಾಂಗ್ಲಿ ಡಿಸ್ಟಿಕ್ ಬರ್ತದೆ. ಸೊ ಕಾನೂನಲ್ಲಿ ನಮಗೆ ಎಲ್ಲಿ ಅಫೆನ್ಸ್ ಆಗುತ್ತಂದ್ರೆ, ಪ್ರಿಪ್ರೇಷನ್ ಎಲ್ಲಿ ಸ್ಟಾರ್ಟ್ ಆಗಿರ್ತಂದ್ರೆ ಕುಳ್ಳಾಡೆ ಇಲ್ಲಿ ಮಾಡೋದಕ್ಕೆ ಅವಕಾಶ ಇದೆ. ಒಂದು ವೇಳೆ ಅದು ಆಗಿರ್ತಂದ್ರೆ ಇಲ್ಲಿಯೇ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಬಟ್ ಇಲ್ಲಿಂದ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಅವರು ಸಮಾಧಾನ ಮಾಡೋಕ್ಕೆ 8 ದಿವಸ ಪ್ರಯತ್ನ ಮಾಡಿದ್ದಾರೆ. 8 ದಿವಸ ಪ್ರಯತ್ನ ಮಾಡಿ ಆದಮೇಲೆ, ಸೊ 8ನೇ ದಿವಸ ಇವರು ಗಲಾಟೆ ಆಗೋ ನಂತರ ಮರ್ಡರ್ ಮಾಡಿರೋದು ಕಂಡು ಬಂದಿದೆ. ಸೊ ನದಿಗುಡಿ ಕ್ಷೇತ್ರ, ಎಮ್ಕನ್ ಮರಡಿ ನದಿಗುಡಿ ಕ್ಷೇತ್ರದಲ್ಲಿ ಇವರು ಸ್ವಂತ ಊರು, ಸತ್ಯ ಅವರು ಸ್ವಂತ ಊರು ಇರ್ತದೆ. ಎಲೋಪ್ಮೆಂಟ್ ಆದಮೇಲೆ ಸ್ವಂತ ಊರಿಗೆ ಬರೋದಕ್ಕೆ ಮುಜುಗರ ಆಗಿದೆ ಈ ಫ್ಯಾಮಿಲಿಯವರಿಗೆ. ಅಲ್ಲಿಂದ ಕೃಷ್ಣ ಪಾಟೀಲ್ ಸ್ವಂತ ಊರನ್ನು ನದಿಗುಡಿ ಕ್ಷೇತ್ರನೇ ಬರ್ತದೆ. ಸೊ ಇಬ್ಬರು ಒಂದೇ ಕಡೆ ಹಾಕೋದು ಬೇಡ, ಬೇರೆ ಕಡೆ ಕರ್ಕೊಂಡು ಹೋಗೋಣ ಅಂದರೆ ಎಲ್ಲಿ ಅಕ್ಕನ ಗಂಡ ಮತ್ತು ಚಿಕ್ಕಪ್ಪ ಪ್ಲಾನ್ ಮಾಡಿ, ಅವರು ಅಕ್ಕನ ಗಂಡ ಮಹಾರಾಷ್ಟ್ರನಲ್ಲಿ ಅವ್ರಿಗೆ ರಿಲೇಟಿವ್ ಇರೋದಾಗಿ ಹೇಳ್ತಾ ಇದ್ದಾರೆ. ಮತ್ತು ಈ ಕಮ್ಯುನಿಟಿ ಅವರ ಒಂದು ಟೆಂಟ್ ಹಾಕೊಂಡು ಅಲ್ಲಿ ವಾಸ ಮಾಡೋದು ಅಭ್ಯಾಸ ಇರೋದ್ರಿಂದ ಮಹಾರಾಷ್ಟ್ರ ಕಡೆ ಹೋಗಿರೋದು ಕಂಡು ಬಂದಿದೆ. ಕೃಷ್ಣ ಪಾಟೀಲ್ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡಿದೆ. ಕೃಷ್ಣ ಪಾಟೀಲ್ಗೆ ಡೌಟ್ ಬಂದು ಈಗ ಕಾಣ್ತಾ ಇಲ್ಲ, ಸತ್ಯವಾಗಿ ಕಾಣ್ತಾ ಇಲ್ಲ ಅಂದ್ರೆ ಕೃಷ್ಣ ಪಾಟೀಲ್ಗೆ ಯಾವುದೋ ಒಂದು ಮಾಹಿತಿ ಬಂದಿರ್ತದೆ. ಮತ್ತು ಸಾರ್ವಜನಿಕರು ಕೂಡ ನಮಗೆ KSP ಅಪ್ಲಿಕೇಶನ್ ಮೂಲಕ ಇಂಥಾಗ ಒಂದು ಮರ್ಡರ್ ಮಾಡಿದೆ, ಚೆಕ್ ಮಾಡಿ ಅಂದ್ರೆ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ನಾವು ಕೃಷ್ಣ ಪಾಟೀಲ್ಗೆ ಏನು ಗೊತ್ತಿದೆ ಅಂದ್ರೆ ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ ಇದು ಹೊರಗೆ ಬಂತು. KSP ಆ್ಯಪ್ನಿಂದ
ಅನಾನಿಮಸ್ ಇನ್ಫಾರ್ಮೇಷನ್ ಭಾಳಷ್ಟು ಜನ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಸೊ ದಯವಿಟ್ಟು ಯಾವುದೇ ಇಂಥಗ ಮಾಹಿತಿ ಕೊಲೆ ಪ್ರಕರಣ ಯಾವುದು ಬೇಕಾದ್ರೆ ಇರಲಿ, ಎನಿ ಅಕ್ರಮ ಚಟುವಟಿಕೆಯಲ್ಲಿ KSP ಆ್ಯಪ್ ಮೂಲಕ ನೀವು ಅನಾನಿಮಸ್ ಆಗಿ ನಿಮ್ಮ ಮಾಹಿತಿ ಯಾರಿಗೂ ಗೊತ್ತಾಗಲ್ಲ, ಯಾರು ಮಾಹಿತಿ ಕೊಟ್ಟಿದ್ದೀರಂದ್ರೆ ಗೊತ್ತಾಗಲ್ಲ. ಯಾವುದೇ ಇಂಥಗ ಅಪರಾಧಗಳಾಗುವ ಸಂದರ್ಭದಲ್ಲಿ ದಯವಿಟ್ಟು ನಮಗೆ KSP ಆ್ಯಪಲ್ಲಿ ಕೊಡಿ. ಸೊ ಫ್ಯಾಮಿಲಿ ಇದು ಮರ್ಯಾದೆ ಹತ್ಯೆ ಅಂದರೆ ಹೇಳೋದಕ್ಕಿಂತ ಮದುವೆ ಆಗಿರೋ ಹುಡುಗಿ ಇನ್ನೊಬ್ಬರ ಜೊತೆ ಹೋಗಿರೋದಕ್ಕೆ ಫ್ಯಾಮಿಲಿಯವರು ಬೇಜಾರು ಮಾಡ್ಕೊಂಡಿದ್ದಾರೆ. ಕಾಸ್ಟ್ ಈಕ್ವೇಷನ್ಗಿಂತ ಮದುವೆಗೆ ಒಂದು ಆ ಸಂಪ್ರದಾಯಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಸೊ ಇದು ಮದುವೆ ಆದಮೇಲೆ ಒಂದು ಮದುವೆ ಕ್ಯಾನ್ಸಲ್ ಮಾಡಿ ಇನ್ನೊಂದು ಮದುವೆ ಮಾಡೋಣ ಅಂದರೆ ಹೇಳೋದಕ್ಕಿಂತ ಇವರು ಮದುವೆ ಆಗಿರೋರೇ ಇನ್ನೊಬ್ಬರ ಜೊತೆ ಓಡಿ ಹೋಗಿಟ್ಟದ ಅಂದರೆ ಬೇಜಾರಲ್ಲಿ ಮನೆಯವರು ಮಾಡಿದ್ದಾರೆ. ಇಲ್ಲ, ವಿಚಾರಣೆ ನಡೀತಾ ಇದೆ.